ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಶ್ವವೇ ಬೆಚ್ಚಿ ಬೀಳುವಂತಹ ಸುದ್ದಿಯೊಂದು ಇವಾಗ ಮಧ್ಯಪ್ರಾಚ್ಯದಿಂದ ಕೇಳಿ ಬರ್ತಾ ಇರುವಂಥದ್ದು. ಜಗತ್ತಿನ ಅತಿ ದೊಡ್ಡ ತೈಲ ಸಂಸ್ಕರಣಾಗಾರ ಈಗ ಹೊತ್ತಿ ಉರಿತಾ ಇರುವಂಥದ್ದು. ಇರಾನ್, ಇಸ್ರೇಲ್, ಅಮೇರಿಕ ನಡುವೆ ಇವಾಗ ಏನು ದಾಳಿಗಳು, ಆಮೇಲೆ ಪ್ರತಿದಾಳಿಗಳು, ಏನು ಯುದ್ಧದ ಕಾರ್ಮೋಡ ಹರಿದಾಡ್ತಾ ಇದೆ, ಇವೆಲ್ಲದಕ್ಕಿಂತಲೂ ಬೆಚ್ಚಿ ಬೀಳಿಸುವಂತಹ, ನಮ್ಮ ದೇಶ ಕಂಗಾಲಾಗುವಂತಹ ಒಂದು ವಿಚಾರ ಇವಾಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದೇ ಜಗತ್ತಿನ ಅತಿ ದೊಡ್ಡ ತೈಲ ಸಂಸ್ಕರಣಾಗಾರ ಈಗ ಹೊತ್ತಿ ಉರಿತಾ ಇದೆ. ಭಾರತಕ್ಕೂ ಕೂಡ ಆಮದಾಗ್ತಾ ಇದ್ದಂತಹ ತೈಲ ಅಲ್ಲಿಂದ ಕೂಡ ಬರ್ತಾ ಇತ್ತು. ಇದು ಸೌದಿ ಅರೇಬಿಯಾದ ಇತಿಹಾಸದಲ್ಲಿ ಅತ್ಯಂತ ಭಯಾನಕ ಭೀಕರ ದಾಳಿ ಅಂತ ಕೂಡ ಕರೆಸ್ಕೊಳ್ತಾ ಇದೆ. ನೋಡಿ, ಸೌದಿ ಅರೇಬಿಯಾದ ಹೆಮ್ಮೆಯ ತೈಲ ಕಂಪನಿ ಅರಾಮ್ಕೋ, ಈ ಒಂದು ಅರಾಮ್ಕೋ ಮಾಲೀಕತ್ವದ ರಾಸ್ ತನೂರ ತೈಲ ಬಂದರಿನ ಮೇಲೆ ಇರಾನ್ ಡ್ರೋನ್ ಮುಖಾಂತರ ದಾಳಿ ನಡೆಸಿರುವಂಥದ್ದು. ಇದು ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ಕೇಂದ್ರವಾಗಿದ್ದು, ಈ ದಾಳಿಯಿಂದಾಗಿ ಇಡೀ ಕಾರ್ಯಾಚರಣೆಯನ್ನೇ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಸೌದಿ ಅರೇಬಿಯಾದಂಥ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ತೈಲ ಸಂಸ್ಕರಣಾ ಕೇಂದ್ರ ಇದಾಗಿತ್ತು, ಅರಾಮ್ಕೋ ಮಾಲೀಕತ್ವದ ರಾಸ್ ತನೂರ ತೈಲ ಬಂದರು. ಸೊ ಇವಾಗ ಇರಾನ್ ಅದರ ಮೇಲೆ ಕೂಡ ರಣಭೀಕರ ದಾಳಿಯನ್ನು ಮಾಡಿರುವಂಥದ್ದು. ಮಿಸೈಲ್ ಹೋಗಿ ಆ ಒಂದು ಅರಾಮ್ಕೋ ಕಂಪನಿಯ ಮೇಲೆ ಹೋಗಿ ಬಿದ್ದಿರುವಂಥದ್ದು. ಇವಾಗ ಆ ಒಂದು ಕಾರ್ಯಾಚರಣೆ ಸ್ಥಗಿತದಿಂದಾಗಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದರೂ ಕೂಡ ಇದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಹಲವು ದೇಶಗಳನ್ನು ಬಾಧಿಸಲಿಕ್ಕಿದೆ. ಇದು ಸಾಮಾನ್ಯ ದಾಳಿ ಖಂಡಿತ ಅಲ್ಲ. ಯಾಕೆಂತ ಹೇಳಿದರೆ, ಈ ದಾಳಿಯಿಂದಾಗಿ ತೈಲ ಕೇಂದ್ರದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ ನಡುವಿನ ಸಂಘರ್ಷ ಈಗ ಉತ್ತುಂಗಕ್ಕೆ ತಲುಪ್ತಾ ಇರುವಂಥದ್ದು. ಈ ಒಂದು ಘಟನೆಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಅಂದರೆ ಬ್ರೆಂಟ್ ಕ್ರೂಡ್ ಈಗಾಗಲೇ 10% ಈಗಾಗಲೇ ಏರಿಕೆ ಆಗಿರುವಂಥದ್ದು. ಮುಂದಿನ ದಿವಸಗಳಲ್ಲಿ ಇನ್ನೆಷ್ಟು ಹೆಚ್ಚಿಗೆ ಆಗಲಿಕ್ಕಿದೆ ಎನ್ನುವುದರ ಬಗ್ಗೆ ನಾವಿವಾಗ ಗಮನಿಸಬೇಕಾಗಿದೆ. ಈಗ ಸಾಮಾನ್ಯ ಜನರ ಮುಂದಿರುವ ದೊಡ್ಡ ಪ್ರಶ್ನೆ ಅಂದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಆಕಾಶ ಮುಟ್ಟುತ್ತಾ? ತಜ್ಞರ ಪ್ರಕಾರ ಒಂದು ವೇಳೆ ಈ ಬಂದರಿನ ಕಾರ್ಯಾಚರಣೆ ದೀರ್ಘಕಾಲ ಸ್ಥಗಿತಗೊಂಡರೆ ಜಗತ್ತಿನಾದ್ಯಂತ ತೈಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗಲಿಕ್ಕಿದೆ. ಇದು ಭಾರತದಂತಹ ದೇಶಗಳ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರಲಿದ್ದು, ಪೆಟ್ರೋಲ್ ದರ ಏರಿಕೆಯಾಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸೌದಿ ಅರೇಬಿಯಾದ ತೈಲ ಘಟಕದ ಮೇಲೆ ದಾಳಿ ಆದರೆ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಇನ್ನು ದಾಳಿ ನಡೆದಿದ್ದು ಎಲ್ಲಿ ಅಂತ ಗಮನಿಸ್ತಾ ಹೋದರೆ, ಸೌದಿ ಅರೇಬಿಯಾದ ಪೂರ್ವ ಪ್ರಾಂತದಲ್ಲಿರುವ ರಾಸ್ ತನೂರ ಎಂಬಲ್ಲಿ ಈ ದಾಳಿ ನಡೆದಿರುವಂಥದ್ದು. ಇದು ಕೇವಲ ಒಂದು ಸಂಸ್ಕರಣಾಗಾರ ಮಾತ್ರ ಅಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಸಮುದ್ರ ತೈಲ ಟರ್ಮಿನಲ್ ಆಗಿದೆ. ಇಲ್ಲಿಂದಲೇ ಜಗತ್ತಿನಾದ್ಯಂತ ಸೌದಿ ಅರೇಬಿಯಾ ತನ್ನ ಕಚ್ಚಾ ತೈಲವನ್ನು ಹಡಗುಗಳ ಮುಖಾಂತರ ರಫ್ತು ಮಾಡುತ್ತೆ. ಇನ್ನು ಈ ಒಂದು ದಾಳಿಯ ತೀವ್ರತೆ ಎಷ್ಟಿತ್ತು ಅಂತ ಗಮನಿಸುವುದಾದರೆ, ವರದಿಗಳ ಪ್ರಕಾರ ಇರಾನ್ ಕಡೆಯಿಂದ ಏಕಕಾಲಕ್ಕೆ ಹಲವಾರು ಆತ್ಮಹತ್ಯಾ ಡ್ರೋನ್ಗಳನ್ನು ಉಡಾವಣೆ ಮಾಡಲಾಗಿತ್ತು. ಈ ಡ್ರೋನ್ಗಳು ಸಂಸ್ಕರಣಾಗಾರದ ಪ್ರಮುಖ ಘಟಕಗಳಿಗೆ ಬಂದು ಅಪ್ಪಳಿಸಿರುವಂಥದ್ದು. ಇದರ ಪರಿಣಾಮವಾಗಿ ದಟ್ಟವಾದಂತಹ ಹೊಗೆ ಮತ್ತು ಬೆಂಕಿ ಕಾಣಿಸಿಕೊಂಡಿದ್ದು, ಸುರಕ್ಷತೆಯ ದೃಷ್ಟಿಯಿಂದ ಸೌದಿ ಅರಾಮ್ಕೋ ತನ್ನ ಉತ್ಪಾದನೆ ಮತ್ತು ಪೂರೈಕೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿರುವಂಥದ್ದು. ಇದು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ? ಬ್ರೆಂಟ್ ಕ್ರೂಡ್ ಆಯಿಲ್ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏಕಾಏಕಿ ಏರಿಕೆಯಾಗ್ತಾ ಇದೆ. ಒಂದು ಬ್ಯಾರೆಲ್ ತೈಲದ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು, ಇದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆಯ ಮೇಲೆ ಹೊರೆ ಆಗಲಿಕ್ಕಿದೆ. ಇನ್ನು ಷೇರು ಮಾರುಕಟ್ಟೆಯನ್ನು ಗಮನಿಸ್ತಾ ಹೋದರೆ, ಈ ದಾಳಿಯ ಸುದ್ದಿ ಹೊರಬೀಳ್ತಾ ಇದ್ದಂತೆ ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿ ಕುಸಿತ ಕಂಡು ಬರ್ತಾ ಇರುವಂಥದ್ದು. ವಿಶೇಷವಾಗಿ ಸಾರಿಗೆ ಮತ್ತು ಉತ್ಪಾದನಾ ವಲಯದ ಕಂಪನಿಗಳ ಮೇಲೆ ಪರಿಣಾಮ ಬೀರ್ತಾ ಇರುವಂಥದ್ದು. ಇನ್ನು ಭಾರತದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರಬಹುದು ಅಂತ ಗಮನಿಸ್ತಾ ಹೋದರೆ, ಭಾರತವು ತನ್ನ ತೈಲದ ಅವಶ್ಯಕತೆಯ ಸುಮಾರು 80% ಭಾಗವನ್ನು ಆಮದು ಮಾಡಿಕೊಳ್ಳುತ್ತೆ. ಸೌದಿ ಅರೇಬಿಯಾ ಭಾರತದ ಪ್ರಮುಖ ತೈಲ ಪೂರೈಕೆದಾರ ರಾಷ್ಟ್ರಗಳಲ್ಲಿ ಒಂದು. ಸೌದಿಯಲ್ಲಿ ಉತ್ಪಾದನೆ ಕಡಿಮೆ ಆದರೆ ಭಾರತಕ್ಕೆ ಪೂರೈಕೆಯಾಗುವಂತಹ ತೈಲ ಪ್ರಮಾಣ ಕಡಿಮೆ ಆಗಬಹುದು. ಇದರಿಂದ ಭಾರತದ ಮಾರುಕಟ್ಟೆಯಲ್ಲಿ ಪೆಟ್ರೋಲ್, ಡೀಸೆಲ್ ಮಾತ್ರ ಅಲ್ಲದೆ LPG ಗ್ಯಾಸ್ ದರ ಕೂಡ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳು ಇದೆ. ಇನ್ನು ಯುದ್ಧ ಭೀತಿಯನ್ನು ಗಮನಿಸ್ತಾ ಹೋದರೆ, ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲ್ ಖಮೇನಿ ಅವರ ಹತ್ಯೆಯ ನಂತರ ಇರಾನ್ ಮತ್ತು ಅಮೇರಿಕ ಬೆಂಬಲಿತ ರಾಷ್ಟ್ರಗಳ ನಡುವೆ ನೇರ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈ ಡ್ರೋನ್ ದಾಳಿಯನ್ನು ಇರಾನ್ ತನ್ನ ಸೇಡಿನ ಕ್ರಮ ಅಂತ ಬಿಂಬಿಸ್ತಾ ಇದೆ. ಅಮೇರಿಕ ಈ ದಾಳಿಯನ್ನು ಖಂಡಿಸಿದ್ದು, ಇದು
ಕೇವಲ ಸೌದಿ ಅರೇಬಿಯಾದ ಮೇಲಿನ ದಾಳಿಯಲ್ಲ, ಬದಲಾಗಿ ಜಾಗತಿಕ ಇಂಧನ ಭದ್ರತೆಯ ಮೇಲಿನ ದಾಳಿ ಅಂತ ಕರೀತಾ ಇದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ಕೂಡ ಏರಿಕೆಯಾಗಬಹುದು. ಯುದ್ಧದಂತಹ ಸನ್ನಿವೇಶ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾಗಿ ಚಿನ್ನದ ಕಡೆಗೆ ಮುಖ ಮಾಡ್ತಾರೆ. ಈ ಕಾರಣದಿಂದಲೇ ಸೌದಿ ತೈಲ ಘಟಕದ ಮೇಲಿನ ದಾಳಿಯ ನಂತರ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕೂಡ ಗಗನಕ್ಕೆ ಏರ್ತಾ ಇರುವಂಥದ್ದು. ಈ ದಾಳಿ ಕೇವಲ ಎರಡು ದೇಶಗಳ ನಡುವಿನ ಕಿತ್ತಾಟವಾಗಿ ಮಾತ್ರ ಉಳಿದಿಲ್ಲ, ಇದು ಇಡೀ ವಿಶ್ವದ ಆರ್ಥಿಕತೆಯನ್ನು ಅಸ್ಥಿರಗೊಳಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಒಂದು ವೇಳೆ ಪರಿಸ್ಥಿತಿ ಬೇಗ ಹತೋಟಿಗೆ ಬಾರದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನಜೀವನ ಅತ್ಯಂತ ದುಬಾರಿಯಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಸ್ನೇಹಿತರೆ, ಇವೆಲ್ಲ ವಿಚಾರಗಳನ್ನು ಗಮನಿಸಿ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.